ದೇಶದಲ್ಲಿ ಬದಲಾವಣೆಯನ್ನು ತರಬೇಕು ಅಂತಂದರೆ ಹೇಗೆ ಸಾಧ್ಯ? ಯಾವುದಾದ್ರೂ ಒಂದು ಶಿಕ್ಷಣ ಅಥವಾ ಪರೀಕ್ಷೆಯಿಂದ ಆಗುತ್ತಾ ಅನ್ನೋ ಪ್ರಶ್ನೆ ಕೇಳಿದಾಗ ಅದಕ್ಕೆ ಉತ್ತರ UPSC ಎಕ್ಸಾಮ್ಸ್ ಅಥವಾ ಸಿವಿಲ್ ಸರ್ವಿಸ್ ಎಕ್ಸಾಮ್ಸ್. UPSC ಎಕ್ಸಾಮ್ಸ್ ಬರೀಬೇಕು ಅನ್ನೋ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ತರಬೇತಿ ಮತ್ತು ಮಾರ್ಗದರ್ಶನ ಕೊಡೋದಕ್ಕೆ ಕರ್ನಾಟಕ ಆರ್ಯವೈಶ್ಯ ಮಹಾಸಭಾ ಅವರ ವಾಸವಿ ಅಕಾಡೆಮಿಯಿಂದ ಮಾಡೋ ಕೆಲಸ ಎಲ್ಲರಿಗೂ ಒಂದು ಪ್ರೇರಣೆ ಕೊಡುವಂಥದ್ದು. ಕರ್ನಾಟಕ ಆರ್ಯವೈಶ್ಯ ಮಹಾಸಭಾ 1908ರಿಂದ ಕರ್ನಾಟಕದಲ್ಲಿ ಸತತವಾಗಿ ಸೇವೆಯನ್ನು ಸಲ್ಲಿಸುತ್ತಾ ಬಂದಿರೋ ಒಂದು ಪ್ರತಿಷ್ಠಿತವಾದ ಚಾರಿಟಬಲ್ ಆರ್ಗನೈಸೇಷನ್. ಇವಾಗಿರೋ ಕೋಟಕ್ ಮಹೀಂದ್ರಾ ಬ್ಯಾಂಕ್ಗೆ ಮರ್ಜ್ ಆಗಿರೋ ವೈಶ್ಯ ಬ್ಯಾಂಕ್ ಸ್ಥಾಪನೆಯಲ್ಲಿ ಕರ್ನಾಟಕ ಆರ್ಯವೈಶ್ಯ ಮಹಾಸಭಾದ ಒಂದು ಪ್ರಮುಖವಾದ ಪಾತ್ರ ಇದೆ ಅಂತ ಹೇಳೋದಕ್ಕೇ ಹೆಮ್ಮೆಯಾಗುತ್ತೆ. ವಾಸವಿ ಅಕಾಡೆಮಿ 2015ರಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳು, ಬಡ ವಿದ್ಯಾರ್ಥಿಗಳಿಗೆ UPSC ಎಕ್ಸಾಮ್ಸ್ ಕೋಚಿಂಗ್ ಮಾಡೋದಕ್ಕೆ ಸಹಾಯ ಆಗಲಿ, ಇವರಿಗೆ ತರಬೇತಿ ಮತ್ತು ಮಾರ್ಗದರ್ಶನ ಉಚಿತವಾಗಿ ಕೊಡಬೇಕು ಅಂತ ಶ್ರೀ DH ಶಂಕರಮೂರ್ತಿಯವರು, ಶ್ರೀ RP ರವಿಶಂಕರ್ ಅವರು ಮತ್ತು IRS ನಿವೃತ್ತಿಯಾಗಿರೋ ಶ್ರೀ GV ಗೋಪಾಲ್ರವರು ಸ್ಥಾಪನೆ ಮಾಡಿಸಿದ್ರು. ಶ್ರೀ SS ನಕುಲ್, ಶ್ರೀ M ತಿರುಮಲಕುಮಾರ್, ಶ್ರೀ Y ಸತ್ಯನಾರಾಯಣ, ಶ್ರೀ JV ನಂದನ್ ಕುಮಾರ್ ಮತ್ತು ಶ್ರೀ TK ಸುಮಿಲ್ ಕುಮಾರ್ ಅವರು ಈ ವಾಸವಿ ಅಕಾಡೆಮಿಗೆ ಅಕಾಡೆಮಿಕ್ ಅಡ್ವೈಸರ್ಸ್ ಆಗಿ ಸೇವೆಯನ್ನು ಸಲ್ಲಿಸ್ತಿದ್ದಾರೆ. ಇವರೆಲ್ಲ ವಾಸವಿ ಅಕಾಡೆಮಿಯಲ್ಲಿ ಯಾಕೆ ಟೈಅಪ್ ಮಾಡ್ಕೊಂಡಿದ್ದಾರೆ ಅನ್ನೋ ಒಂದು ಪ್ರಶ್ನೆ ಬಂದಾಗ ಇದಕ್ಕೆ ಉತ್ತರ, ವಾಸವಿ ಅಕಾಡೆಮಿಯಲ್ಲಿ ಪ್ರಖ್ಯಾತ ಮತ್ತು ಅನುಭವ ಫ್ಯಾಕಲ್ಟಿಯಿಂದ ಕೋಚಿಂಗ್ ಕೊಡಲಾಗುತ್ತೆ. ಪ್ರಿಲಿಮ್ಸ್ ಮತ್ತು ಮೇನ್ಸ್ ಸೇರಿದಂತೆ ಆಪ್ಷನಲ್ ಸಬ್ಜೆಕ್ಟ್ಸ್ಗಳಿಗೆ ಕೂಡ ಕೋಚಿಂಗ್ ಕೊಡಲಾಗುತ್ತೆ. ಹಾರ್ಡ್ ವರ್ಕ್ನ ಸ್ಮಾರ್ಟ್ ವರ್ಕ್ ಆಗಿ ಹೇಗೆ ಕನ್ವರ್ಟ್ ಮಾಡ್ಕೊಳ್ಳೋ ಅನ್ನೋ ಟಿಪ್ಸ್, ಐಡಿಯಾಸ್ನು ಹೇಳ್ತಾರೆ. ಸೀರೀಸ್ ಆಫ್ ಟೆಸ್ಟಿಂದ ಪರೀಕ್ಷೆಗೆ ಪ್ರಿಪರೇಷನ್ ಅನ್ನೋದು ಹೆಚ್ಚಿಗೆ ಮಾಡ್ತಾರೆ. ಪರ್ಸನಲ್ ಮೆಂಟರ್ಶಿಪ್ ಪ್ರೋಗ್ರಾಮ್ ಸಹಾಯದಿಂದ ಪರೀಕ್ಷೆಗೆ ಪ್ರಿಪರೇಷನ್ ಕೂಡ ಕೊಡಲಾಗುತ್ತೆ. ಎಕ್ಸಾಮ್ಸ್ನಲ್ಲಿ ಬೇರೆಯವ್ರಿಗಿಂತ ಚೆನ್ನಾಗಿ ಬರೆಯೋದಕ್ಕೆ ಬೇಕಾಗಿರೋ ರೈಟಿಂಗ್ ಸ್ಕಿಲ್ ಕಡೆಯೂ ಗಮನ ಕೊಡ್ತಾರೆ. ಇಂಗ್ಲೀಷ್ನಲ್ಲಿ ಕಮ್ಯುನಿಕೇಷನ್ ಸ್ಕಿಲ್ನ ರಿಫೈನ್ ಮಾಡಲಾಗುತ್ತೆ ಮತ್ತು ರಿಟೈರ್ಡ್ ಹಾಗೂ ಸರ್ವಿಸಲ್ಲಿರೋ ಆಫೀಸರ್ಸ್ಗಳಿಂದ ಇಂಟ್ರಾಕ್ಷನ್ ಸೆಷನ್ಸ್ನೂ ಅರೇಂಜ್ ಮಾಡ್ತಾರೆ. ಸಿವಿಲ್ ಸರ್ವಿಸ್ ಎಕ್ಸಾಮ್ಸ್ ಅಂದರೆ ಏನು? UPSC ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ನಡೆಸುವಂಥ ಪ್ರಮುಖ ಎಕ್ಸಾಮ್ಸ್ಗಳಲ್ಲಿ ಬರೋದು ಸಿವಿಲ್ ಸರ್ವಿಸ್ ಎಕ್ಸಾಮ್ಸ್. ಯಾವುದೇ ಒಂದು ವಿದ್ಯಾರ್ಥಿ IAS, IPS, IFS ಅಥವಾ IRS ಆಗಬೇಕು ಅಥವಾ ಇತರ ಒಂದು 21 ಯೂನಿಯನ್ ಆಫ್ ಇಂಡಿಯಾ ಪೋಸ್ಟ್ಗಳಲ್ಲಿ ಕೆಲಸ ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ರೆ ಈ ಸಿವಿಲ್ ಸರ್ವಿಸ್ ಎಕ್ಸಾಮ್ಸ್ನ ಬರೀಬೇಕು. ಇಂತಹ ಒಂದು ಎಕ್ಸಾಮ್ಸ್ ಬರೆದಾಗ ಈ IAS, IPS ಎಕ್ಸಾಮ್ಸ್ ಮಾತ್ರ ಬರೆಯೋದಕ್ಕಾಗತ್ತಾ ಅನ್ನೋ ಪ್ರಶ್ನೆ ಕೇಳಿದ್ರೆ ಇಲ್ಲ, ಇದ್ರ ಜೊತೆಗೆ ಬೇರೆ ಪರೀಕ್ಷೆಗಳನ್ನ ಬರೆಯೋದಕ್ಕೂ ಸಹಾಯ ಆಗುತ್ತೆ. ರಾಜ್ಯ ಮಟ್ಟದ ಆಡಳಿತ ಪರೀಕ್ಷೆ ಆಗ್ಬೋದು ಅಥವಾ ಇನ್ಶೂರೆನ್ಸ್ ಆ್ಯಂಡ್ ಬ್ಯಾಂಕಿಂಗ್ ಪರೀಕ್ಷೆ ಆಗ್ಬೋದು, ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯಾವುದೇ ಪರೀಕ್ಷೆ ಆಗ್ಬೋದು. UPSC ಪರೀಕ್ಷೆಗೆ ತಯಾರಿ ಮಾಡಿಕೊಂಡ್ರೆ ವಿದ್ಯಾರ್ಥಿಗಳಲ್ಲಿ ಖಂಡಿತವಾಗಿ ಒಂದು ಪಾಸಿಟಿವ್ ಚೇಂಜ್ ಅಂತೂ ತರುತ್ತೆ. ಇಂತಹ ಒಂದು ಪರೀಕ್ಷೆಗೆ ಕೊಡಲಾಗೋ ಒಂದು ಫ್ರೀ ಕೋಚಿಂಗ್ ಆ್ಯಂಡ್ ಗೈಡೆನ್ಸ್ ಪ್ರೋಗ್ರಾಮ್ ತೊಗೊಂಡು ನೀವು ಯಶಸ್ವಿಯಾಗಿ ಸಾಧನೆ ಮಾಡ್ತೀರಾ ಅನ್ನೋ ವಿಶ್ವಾಸ ನಿಮ್ಮಲ್ಲಿದ್ದರೆ ನೀವು ವಾಸವಿ ಅಕಾಡೆಮಿ ನಡೆಸೋ ಎಂಟ್ರೆನ್ಸ್ ಟೆಸ್ಟ್ಗೆ ತಯಾರಿ ಮಾಡ್ಕೋಬೇಕಾಗುತ್ತೆ. ಈ ಎಕ್ಸಾಮ್ಸ್ ಯಾಕೆ ಬರೀಬೇಕು ಅಂತಂದರೆ, ಈ ಎಕ್ಸಾಮ್ಸ್ ಬರೆದು ನಾವು ಜನರಿಗೆ ನೇರವಾಗಿ ಒಂದು ಸಹಾಯ ಮಾಡೋಕ್ಕೆ ಒಂದು ಅವಕಾಶ ಸಿಗುತ್ತೆ. ದೇಶದ ಅಭಿವೃದ್ಧಿಗೆ ನಾವು ಕೊಡುಗೆ ನೀಡೋಕ್ಕೆ ಆಗುತ್ತೆ. ಈ ಒಂದು ದೇಶ ಸೇವೆಯ ಅವಕಾಶ ನಾವು ಯಾರು ಬಿಟ್ಕೊಡ್ಬಾರ್ದು. ದಿಸ್ ಇಸ್ ಎಂಪವರ್ಮೆಂಟ್ ಇನ್ ದ ಟ್ರೂ ಸೆನ್ಸ್, ನಿಜವಾದ ಸಬಲೀಕರಣ. ಈ ಪ್ರೋಗ್ರಾಮ್ ಬಗ್ಗೆ ಇನ್ಫಾರ್ಮೇಷನ್ ಬೇಕಾದಲ್ಲಿ ಈ ಕಾಂಟ್ಯಾಕ್ಟ್ ಡೀಟೇಲ್ಸ್ಗೆ ಕಾಂಟ್ಯಾಕ್ಟ್ ಮಾಡಿ ಮತ್ತು ಈ ಕೊಟ್ಟಿರೋ QR ಕೋಡ್ನ ಸ್ಕ್ಯಾನ್ ಮಾಡಿಬಿಟ್ಟು ರಿಜಿಸ್ಟ್ರೇಷನ್ ಫಾರ್ಮ್ನ ಫಿಲಪ್ ಮಾಡಿ ವಾಟ್ಸಪ್ ಗ್ರೂಪ್ಗೆ ಸೇರಿ. ಈ ಉಚಿತ UPSC ಕೋಚಿಂಗ್ ಮತ್ತು ಮಾರ್ಗದರ್ಶನದ ಪ್ರೋಗ್ರಾಮ್ ಎಲ್ಲ ಸಮುದಾಯಗಳಿಗೆ ಲಿಂಗ ಭೇದವಿಲ್ಲದೆ ತೆರೆದಿದೆ. ಥ್ಯಾಂಕ್ ಯು.